ಈಗ ಎರಡು ವಿಜುವಲ್ ಏಡ್ಸ್ನ ಬರೆಯೋದನ್ನು ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ. ಒಂದನೇದು ಮೈಂಡ್ ಮ್ಯಾಪ್ ಅಂತ ಕರೀತಾರೆ ಇದನ್ನು. ಎರಡನೇದು ಕಾನ್ಸೆಪ್ಟ್ ಮ್ಯಾಪ್ ಅಂತ ಹೇಳ್ಬೋದು. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಈ ಎರಡೂ ಸಹಿತ ವಿಜುವಲ್ ಏಡ್ಸ್ ಅಂತ ಕರೀತಾರೆ. ಈ ಮೈಂಡ್ ಮ್ಯಾಪ್ ಅಂತ ಹೇಳ್ತೀವಲ್ಲ, ಇದರೊಳಗಡೆಗೆ ದಿ ಮೈಂಡ್ ಮ್ಯಾಪ್, ವಾಟ್ ವಿ ಕಾಲ್ ದಿ ಮೈಂಡ್ ಮ್ಯಾಪ್, ಇಟ್ ವಿಲ್ ಅಲೋ ಯು ಟು ಥಿಂಕ್ ಆ್ಯಂಡ್ ಥಿಂಕ್. ಯಾವುದ್ರ ಮೇಲೆ? ಆನ್ ದಿ ಸಬ್ಜೆಕ್ಟ್ ಮ್ಯಾಟರ್, ಆನ್ ದಿ ಸಬ್ಜೆಕ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಟಾಕ್. ಅದ್ರ ಬಗ್ಗೆ ನೀವು ಚೆನ್ನಾಗಿ ಯೋಚನೆ ಮಾಡಿ ನೀವು ಒಂದು ಮ್ಯಾಪನ್ನು ತಯಾರು ಮಾಡ್ಬೋದು. ಕಾನ್ಸೆಪ್ಟ್ ಮ್ಯಾಪ್ ಅನ್ನೋದ್ರೊಳಗೆ ಏನಾಗುತ್ತೆ ಅಂದರೆ, ಇದು ಸಹಿತ ಒಂದು ನಮ್ಮ ಬ್ರೈನ್ನಲ್ಲಿರ್ತಕ್ಕಂಥ ಒಂದು ಸ್ಟೆಪ್ಪು. ಇದರೊಳಗಡೆಗೆ ಯಾವುದಾದ್ರು ಒಂದು ಸಣ್ಣದಾಗಿರ್ತಕ್ಕಂಥ ವಿಚಾರ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಫೋಟೋ ಸಿಂಥಸಿಸ್ ಅಂತ ತಗೊಳ್ತೀವಿ. ಇಲ್ಲಿ ಈ ಒಂದು ಸಣ್ಣ ಟಾಪಿಕ್ ತಗೊಂಡಾಗ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಆಲ್ ಕಂಟೆಂಟ್ ನಾವು ಓದಿರಬೇಕು. ಅಂದರೆ ಮೈಂಡ್ ಮ್ಯಾಪ್ ಆಗಲಿ ಅಥವಾ ಕಾನ್ಸೆಪ್ಟ್ ಮ್ಯಾಪ್ ಆಗಲಿ ಯಾವುದಾದ್ರೂ ಮಾಡಬೇಕಾದ್ರೆ ನಾವು ಸಬ್ಜೆಕ್ಟಿನ ಬಗ್ಗೆ ಕಂಟೆಂಟನ್ನು ಓದಿ ತಿಳ್ಕೊಂಡಿರಬೇಕು. ಇದು ಮುಖ್ಯ. ಅದೇ ರೀತಿ ಒಂದು ಕಾನ್ಸೆಪ್ಟ್ ಮ್ಯಾಪ್ ಮಾಡಬೇಕು ಅಂದರೆ ಕಂಟೆಂಟನ್ನ ತಿಳ್ಕೊಂಡಿರಬೇಕು. ಈ ಕಂಟೆಂಟನ್ನು ನಾವು ತಿಳ್ಕೊಳ್ದೆ ಹೋದರೆ, ಸಬ್ಜೆಕ್ಟ್ನ ತಿಳ್ಕೊಳ್ದೆ ಹೋದರೆ ಮೈಂಡ್ ಮ್ಯಾಪ್ ಆಗಲಿ ಕಾನ್ಸೆಪ್ಟ್ ಮ್ಯಾಪ್ ಆಗಲಿ ಮಾಡೋದಕ್ಕೆ ಆಗೋಲ್ಲ. ಸೊ ಈಗ ನಾನು ನಿಮಗೆ ಹೇಳಿದ ಹಾಗೆ ಒಂದು ಸಬ್ಜೆಕ್ಟನ್ನು ತಗೊಳ್ಳೋಣ. ನಿಮ್ಮಲ್ಲಿ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಸೈನ್ಸ್. ಈ ಸೈನ್ಸಲ್ಲಿ ಅನೇಕ ವಿಚಾರಗಳನ್ನು ಡಿಸ್ಕಸ್ ಮಾಡ್ಬೋದು. ನಾನೀಗ ಕ್ಲಾಸ್ 7ನೇ ತರಗತಿ ಇದರ ವಿಚಾರವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಈ ಸೈನ್ಸಲ್ಲಿ ಲೀಫ್ ಅಂತ ಒಂದು ಪಾಠ ಇದೆ ಅಂತ ಇಟ್ಕೊಳ್ಳೋಣ. ಲೀಫ್, LEAF, ಲೀಫ್ ಅಂತ ಪಾಠ ಇದೆ. ಈ ಪಾಠದಲ್ಲಿ ಬರ್ತಕ್ಕಂಥದ್ದು ನಾವೇನು ಮಾಡ್ಬೋದು ಅಂದರೆ, ಲೀಫ್ ಇದೆಯಲ್ಲ ಇದ್ರ ಬಗ್ಗೆ ಕಂಟೆಂಟ್ನ ತಿಳ್ಕೊಬೇಕು, ಚೆನ್ನಾಗಿ ತಿಳ್ಕೊಬೇಕು. ಲೀಫ್ ಅಂದ್ರೇನು, ಲೀಫ್ ಯಾವ ಬಣ್ಣ ಇರುತ್ತೆ, ಲೀಫ್ ಎಲ್ಲಿರುತ್ತೆ, ಹೀಗೆ ಎಲ್ಲ ವಿಚಾರಗಳು ಲೀಫ್ ಬಗ್ಗೆ ತಿಳ್ಕೊಬೇಕು. ಸ್ಟ್ರಕ್ಚರ್ ಆಫ್ ದಿ ಲೀಫ್ ತಿಳ್ಕೊಬೇಕು. ಅದಾದಮೇಲೆ ಅದನ್ನು ನಾವು ಪೂರ್ತಿಯಾಗಿ ಬರೆದು ತೋರಿಸ್ತೀವಿ ಆಮೇಲೆ ಹೇಗೆ ಮಾಡಬೇಕು ಅಂತ. ಸಪೋಸಿಂಗ್ ಆ ಲೀಫ್ ಒಳಗಡೆಗೆ ಈಗ ನಾವು ಫಂಕ್ಷನ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಫಂಕ್ಷನ್ಸ್ನಲ್ಲಿ ನಾವು ಕಂಟೆಂಟನ್ನು ತಿಳ್ಕೊಬೇಕು. ಆಗ ನಾವು ಫೋಟೋಸಿಂಥಸಿಸ್ ಬಗ್ಗೆ ಒಂದು ಕಾನ್ಸೆಪ್ಟ್ ಮ್ಯಾಪ್ ಮಾಡ್ಬೋದು. ಸೊ ಈಗ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಒಂದು ಕಾನ್ಸೆಪ್ಟ್ ಮ್ಯಾಪ್ ಆಗಲಿ ಅಥವಾ ಮೈಂಡ್ ಮ್ಯಾಪ್ ಆಗಲಿ, ಇದು ಮೈಂಡ್ ಮ್ಯಾಪು, ಕಾನ್ಸೆಪ್ಟ್ ಮ್ಯಾಪು, ಇವೆಲ್ಲವೂ ಸಹಿತ ಇದಕ್ಕೆ ವಿಜುವಲ್ ಏಡ್ಸ್ ಅಂತ ಕರೀತಾರೆ. ವಿಜುವಲ್ ಏಡ್ಸ್ ಅಂತ ಅಂದರೆ, ನಾವು ಒಂದು ಸರ್ತಿ ಇದನ್ನು ಓದಿ ಪಾರ್ಟ್ 1 ಓದ್ಬಿಟ್ಟು ನಾವು ಈ ರೀತಿಯ ಒಂದು ಕಾನ್ಸೆಪ್ಟ್ ಮ್ಯಾಪ್ ಆಗಲಿ ಅಥವಾ ಮೈಂಡ್ ಮ್ಯಾಪ್ ಆಗಲಿ ಮಾಡಿ ಪೇಪರಲ್ಲಿ ಇಟ್ಕೊಂಡ್ರೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಉದಾಹರಣೆಗೆ ನಾನು ಒಂದು ತೋರಿಸ್ತೀನಿ ನಿಮಗೆ. ನಾನು ಬೆಳಿಗ್ಗೆ ಓದಬೇಕಾದ್ರೆ ಒಂದು ಮೈಂಡ್ ಮ್ಯಾಪನ್ನು ಮಾಡಿದ್ದೀನಿ. ಈ ಮೈಂಡ್ ಮ್ಯಾಪಲ್ಲಿ ನೋಡಿ ಸೆಂಟ್ರಲ್ಲಿ ಫಂಕ್ಷನ್ಸ್ ಆಫ್ ದ ಲೀಫ್ ಅಂತ ಬರೆದಿದ್ದೀನಿ ನಾನು. ಅದಾದಮೇಲೆ 1, 2, 3, 4 ಇಂಪಾರ್ಟೆಂಟ್ ಫಂಕ್ಷನ್ಸ್ ಬರೆದಿದ್ದೀನಿ. ಅದು ಯಾವುದು ಅಂದರೆ, ಒಂದನೇದು ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಅದು ಬೆಳಕನ್ನು ಶಕ್ತಿಯನ್ನಾಗಿ ಮಾರ್ಪಾಟು ಮಾಡುತ್ತೆ. ಎರಡನೇದು ಗ್ಯಾಸ್ ಎಕ್ಸ್ಚೇಂಜ್ ಅಂದರೆ ಈ ಅನಿಲಗಳಿರುತ್ತಲ್ಲ, ಅನಿಲಗಳನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಮುಖ್ಯವಾಗಿ ಸಹಾಯ ಮಾಡುತ್ತೆ. ಮೂರನೇದು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ, ಇದಕ್ಕೆ ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ. ನಾಲ್ಕನೇದು ಸ್ಟೋರೇಜ್, ಎಲೆಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಆಹಾರಾಂಶಗಳು ಶೇಖರಣೆ ಆಗುತ್ತೆ. ಇದು 4 ಮುಖ್ಯವಾಗಿರ್ತಕ್ಕಂಥ ಫಂಕ್ಷನ್ಸು. ಈ 4 ಫಂಕ್ಷನ್ಸು ನಾವು ಮತ್ತೆ ಮುಂದಕ್ಕೆ ಹೋದರೆ ಕನ್ವರ್ಷನ್ ಆಫ್
ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂತ ಹೇಳಿದರೆ ಇದಕ್ಕೆ ನಾವೇನು ಮಾಡಬೇಕು ಪುನಃ ಇಲ್ಲಿ ಇದನ್ನು ಬರೀಬೇಕಾದ್ರೆ ಸ್ಟ್ರಕ್ಚರ್ ಆಫ್ ದ ಲೀಫ್ ಬರೀಬೇಕು, ಮತ್ತು ಯಾವ ರೀತಿ ಕನ್ವರ್ಷನ್ ಆಗುತ್ತಂತೆ ಬರೀಬೇಕು. ಹೀಗೆ ಎಲ್ಲವನ್ನೂ ನಾವು ಬರ್ಕೊಂಡು ಹೋಗ್ತೀವಲ್ಲ, ಅದು ಮೈಂಡ್ ಮ್ಯಾಪ್ ಆಗುತ್ತೆ. ಈ ಮೈಂಡ್ ಮ್ಯಾಪ್ ಬರಿಬೇಕಾದ್ರೆ ನಾನೊಂದು ಸಣ್ಣದಾಗಿ ಬರೆದು ತೋರಿಸಿದ್ದೀನಿ. ಇಲ್ಲಿ ಟ್ರಾನ್ಸ್ಪಿರೇಷನ್ ಅಂದ್ರೇನು ಅಂತ ಬರೆದಿದ್ದೀನಿ, ನೀವು ಬರ್ಕೋಬೇಕು. ಅಂದರೆ ಈ ಒಂದು ಮೈಂಡ್ ಮ್ಯಾಪ್ ಆಗಲಿ ಕಾನ್ಸೆಪ್ಟ್ ಮ್ಯಾಪ್ ಆಗಲಿ ಮಾಡಬೇಕಾದ್ರೆ ನಾವು ಕಂಟೆಂಟ್ ಅಂತ ಹೇಳ್ತೀವಲ್ಲ, ಸಬ್ಜೆಕ್ಟ್ ಕಂಟೆಂಟ್, ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಥವಾ ಓದ್ತಾ ಇರಬೇಕು. ಓದ್ತಾ 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 ಒಂದು ಪೇಪರಲ್ಲಿ ನಾವು ಕಂಟೆಂಟನ್ನು ವರ್ಡ್ಸ್ ಆಗಲಿ ಕೀವರ್ಡ್ಸ್ ಅಂತ ಕರಿತೀವಲ್ಲ, ಕೀವರ್ಡ್ಸ್ ಬರಿಬೋದು, ಡೆಫಿನಿಷನ್ಸ್ ಬರಿಬೋದು. ಇವನ್ನೆಲ್ಲ ಫಸ್ಟ್ ನೀವು ಬರ್ಕೋಬೇಕು. ಬರ್ಕೊಂಡಾದಮೇಲೆ ಒಂದು ಕಾನ್ಸೆಪ್ಟ್ ಮ್ಯಾಪನ್ನು ಮಾಡ್ಬೋದು ಅಥವಾ ಮೈಂಡ್ ಮ್ಯಾಪನ್ನು ಮಾಡ್ಬೋದು. ಸುಮ್ಮನೆ ಮೈಂಡ್ ಮ್ಯಾಪ್ ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ. ಇಷ್ಟು ಹೇಳಿದ್ದೀನಿ. ಮುಂದಿನ ತರಗತಿಯಲ್ಲಿ ಹೇಗೆ ಮೈಂಡ್ ಮ್ಯಾಪ್ ಮಾಡಬೇಕು ಅನ್ನೋದು ನಾನು ಮಾಡಿ ತೋರಿಸ್ತೀನಿ.